ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿ ಬಂದು ಪುದೀನ ರೈಸ್ ಮಾಡೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಮಾಡೋಕ್ಕೆ ನೋಡಿ. ಪುದೀನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿದೆ. ಇಲ್ಲಿ ಸ್ಪೈಸಸ್ ಎಲ್ಲ ಇದೆ. ಅರಿಶಿನ, ಧನಿಯಾ ಪೌಡ್ರು, ಜೀರಾ ಪೌಡ್ರು, ಅಚ್ಚ ಪುಡಿ ಬೇಕಾಗುತ್ತೆ ಮಾಡೋಕ್ಕೆ. ನೋಡಿ, 4 ಲವಂಗ, ಒಂದೇ ಒಂದು ಏಲಕ್ಕಿ, 4 ಕಾಳು ಮೆಣಸು ಇಟ್ಕೊಂಡಿದ್ದೀನಿ. ನೋಡಿ, ಹಸಿ ಬಟಾಣಿ ಇದು ಒಂದು 50 ಗ್ರಾಮ್ ಇದೆ. 2 ಈರುಳ್ಳಿ, 1 ಟೊಮೆಟೊ, ಜಜ್ಜಿಟ್ಕೊಂಡಿರೋ 4ರಿಂದ 5 ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ತುರಿದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಕುಕ್ಕರ್ ಇಟ್ಕೊಂಡಿದ್ದೀನಿ ಮೊದಲಿಗೆ. ಸಿಂಪಲ್ಲಾಗಿ ಇಲ್ಲಿ ಪುದೀನ ರೈಸ್ ಮಾಡೋಣ. ಕುಕ್ಕರ್ ಬಿಸಿ ಆಗ್ತಾಯಿದೆ. ಎಣ್ಣೆ ಹಾಕಿದ್ದೀನಿ ನಾನು, ನೀವು ನೋಡ್ತಾ ಇರ್ಬೋದು. ಎಣ್ಣೆ ಕಾದ ತಕ್ಷಣ 4 ಲವಂಗ, 1 ಏಲಕ್ಕಿ, 4 ಕಾಳು ಮೆಣಸು ಹಾಕ್ತಾಯಿದ್ದೀನಿ ಅಷ್ಟೇ. ನಾನು ಈ ಬಿಸಿಲಿಗೆ ಸ್ಪೈಸಸ್ ಜಾಸ್ತಿ ಬೇಡ ಫ್ರೆಂಡ್ಸ್, ಇಷ್ಟೇ ಸಾಕು. ಜಾಸ್ತಿ ಮಸಾಲೆ ಹಾಕಿದಷ್ಟು ತಿನ್ನೋಕ್ಕಾಗಲ್ಲ. ಅದಕ್ಕೆ ನಾನು ಪ್ಲೈನಾಗಿ ಈ ಥರ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಾಗಿ ಬಂದಿತ್ತು. ಈ ಥರ ಒಮ್ಮೆ ಟ್ರೈ ಮಾಡಿ. ಪುದೀನ ರೈಸು ತುಂಬ ಚೆನ್ನಾಗಿ ಬಂದಿತ್ತು. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ನೋಡಿ, ಒಂದು ಹಿಡಿಯಷ್ಟು ನಾವು ಪೇಸ್ಟ್ ಮಾಡ್ಕೊಂಬರೋಣ, ಅಂದರೆ ಪ್ಯೂರಿ ಮಾಡ್ಕೊಬರೋಣ ಪುದೀನ. ಇನ್ನು ಸ್ವಲ್ಪ ಹಂಗೆ ಇಟ್ಕೊತೀನಿ. ನಾನು ಸಣ್ಣದಾಗಿ ಕತ್ತರಿಸಿ ಹಾಕ್ತೀನಿ ಲಾಸ್ಟಿಗೆ. ನೋಡಿ, ಹಸಿ ಬಟಾಣಿ ಹಾಕ್ತಾಯಿದ್ದೀನಿ. ಇದೊಂದು 2-3 ನಿಮಿಷ ಫ್ರೈ ಆಗಲಿ ಚೆನ್ನಾಗಿ, ಒಂಬಣ್ಣ ಬರೋವರೆಗೂ. ಉರಿನ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಳ್ಳಿ. ಜಾಸ್ತಿ ಕೊಬ್ಬರಿ ನೋಡಿ, ತುರಿದಿಟ್ಕೊಂಡಿರೋ ಶುಂಠಿ ಹಾಕ್ತಾಯಿದ್ದೀನಿ. ಇದು ಬೆಳ್ಳುಳ್ಳಿ ಇದೆ, ಇದು ತುರಿದಿಟ್ಕೊಂಡಿದ್ದೀನಿ. ಇದು ಜಜ್ಜಿಟ್ಕೊಂಡಿರೋ ಹಸಿಮೆಣಸಿನಕಾಯಿ 4ರಿಂದ 5 ಇದೆ ಖಾರಕ್ಕೋಸ್ಕರ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಈ ಪುದೀನ ರೈಸ್ ಬಂದು ತುಂಬ ಅಂದರೆ ತುಂಬ ಟೇಸ್ಟಾಗಿ ಆಗಿತ್ತು ಫ್ರೆಂಡ್ಸ್. ಈ ಥರ ಒಮ್ಮೆ ಟ್ರೈ ಮಾಡಿ. ಸ್ಪೈಸಸ್ ಜಾಸ್ತಿ ಬೇಡ, ಈ ಬಿಸಿಲಿಗೆ ತಿನ್ನೋಕ್ಕಾಗಲ್ಲ. ಒಂದೇ ಒಂದು ಹಚ್ಕೊಂಡಿರೋ ಟೊಮೆಟೊ ನೋಡಿ, ಇದು ಪ್ಯೂರಿ, ಪುದೀನ ಪ್ಯೂರಿ. ಈಗ 6ರಿಂದ 7 ನಿಮಿಷ ಇದು ಚೆನ್ನಾಗಿ ಫ್ರೈ ಆಗಲಿ. ನಾವು ಅಷ್ಟರಲ್ಲಿ ಊಟದ ಅಕ್ಕಿನೇ ಹಾಕೋಣ. ಅಕ್ಕಿ ತೊಳ್ಕೊಂಬರೋಣ. ನೋಡಿ, ಇಲ್ಲಿಗೆ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಧನಿಯಾ ಪೌಡ್ರ್ ಹಾಕಿದೆ. ಈಗ ಸ್ವಲ್ಪ ಜೀರಾ ಪೌಡ್ರು, ಅಚ್ಚ ಪುಡಿ, ಅರಿಶಿನ ಆವಾಗಲೇ ಹಾಕಿದ್ದೆ. ನೋಡಿ, ಇದು ಊಟದಕ್ಕಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ಈಗ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಇದು ತುಂಬ ಟೇಸ್ಟಾಗಿ ಬಂದಿತ್ತು ಪುದೀನ ರೈಸು. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ನಮಗೂ ಇಷ್ಟ ಆಗುತ್ತೆ ಪುದೀನ ರೈಸು. ತುಂಬ ಪ್ಲೈನ್ ಆಗಿತ್ತು, ಮಸಾಲೆ ಎಲ್ಲ ಕಮ್ಮಿ ಹಾಕಿ ನಾನು ಮಾಡಿದೆ. ತುಂಬ ರುಚಿಯಾಗಿ ಇದಾಗಿ ಬಂದಿತ್ತು ಫ್ರೆಂಡ್ಸ್. ಇದೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯೋಕ್ಕೆ ಬಿಟ್ಬಿಡೋಣ. ಆಮೇಲೆ ಇನ್ನೊಂದ್ಸಲಿ ನೀರೆಲ್ಲ ಇದಾದಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿ ಆಮೇಲೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಕುದೀತಾ ಇದೆ. ಈಗ ಪುದೀನ ಹಾಕ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಪುದೀನ ಇಟ್ಟಿದ್ದೆ ನಾನು. ನೋಡಿ, ಇದು ಗರಂ ಮಸಾಲ. ನೋಡಿ, ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಒಂದು 2 ಟೇಬಲ್ ಸ್ಪೂನ್, ಚಿಕ್ಕ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕು ಶೇರು ಮಾಡಿ. ನೋಡಿ, ಪುದೀನ ಸ್ವಲ್ಪ ಮಾಡ್ಕೊಂಡಿದ್ದೆ, ಪುದೀನ ಹಾಕ್ತಾಯಿದ್ದೀನಿ. ಪುದೀನ ಕೊತ್ತಂಬರಿ ಎರಡೂ ಇದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕು ಶೇರು ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಈ ಥರ ಆಗಿತ್ತು. ಹಾಗೆ ಪಕ್ಕದಲ್ಲಿ ನಾನು ಮೊಸರು ಬಜ್ಜಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಏನೇನು ಅಂತ. ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಹಸಿಮೆಣಸಿನಕಾಯಿ ಇದೆಲ್ಲ ಮಿಕ್ಸ್ ಮಾಡಿ ಉಪ್ಪು ಹಾಕಿದ್ರೆ ಮುಗೀತೀವಿ ಮೊಸರು ಬಜ್ಜಿ. ನಾನೆಲ್ಲ ತುರಿದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ತುರಿಯೋದ್ರಿಂದ ತುಂಬ ಟೇಸ್ಟಾಗಿ ಬರುತ್ತೆ ಮೊಸರು ಬಜ್ಜಿ. ಒಮ್ಮೆ ಟ್ರೈ ಮಾಡಿ ನೀವು. ಹಚ್ಚೋದ್ಕಿಂತ ತುರಿದು ಹಾಕಿ, ಕ್ಯಾರೆಟ್ ತುರಿಯೋ ಥರ ತುರಿದು ಬಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ರುಚಿಯಾಗಿ ಬಂದಿತ್ತು. ನೀವು ಇದನ್ನು ಒಮ್ಮೆ ಟ್ರೈ ಮಾಡಿ. ಕೊತ್ತಂಬರಿ, ಕರಿಬೇವು, 2 ಹಸಿಮೆಣಸಿನಕಾಯಿ. ನೋಡಿ, ಈ ಥರ ಆಯಿತು. ತುಂಬ ಅಂದರೆ ತುಂಬ ಇದು ರುಚಿಕರವಾಗಿತ್ತು. ಅಷ್ಟೇ ಫ್ರೆಂಡ್ಸ್, ಆಯಿತು, ಮುಗೀತಿದ್ದು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.